ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 2/10/2025. ಮುಂಜಾನೆಯ ತರಗತಿ ರಿವೈಸ್ ಕೋರ್ಸ್ 15/5/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನೀವು ತಡವಾಗಿ ಬಂದಿದ್ದೀರಿ ಎಂದರೆ ಫೇಲ್ ಆಗುತ್ತೀರಿ ಎಂದಲ್ಲ. ಶಾಲೆಯಲ್ಲಿ ಸಹ ಕೆಲ ವಿದ್ಯಾರ್ಥಿಗಳು ತಡವಾಗಿ ಸೇರಿಕೊಂಡರೂ ವೇಗವಾಗಿ ಅಭ್ಯಾಸ ಮಾಡಿ ಪಾಸ್ ಆಗುತ್ತಾರೆ. ಬಾಬಾ ಸಹ ನೋಡುತ್ತಾರೆ. ತಡವಾಗಿ ಬಂದವರು ಸಹ ಬಹಳ ಚುರುಕಾಗುತ್ತಾರೆ. ಎಲ್ಲವೂ ನಿಮ್ಮ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಶಿಕ್ಷಣ. ಹಾಗಾಗಿ ಅಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ಅಲ್ಲವೇ? ಬಾಬಾ ತಿಳಿಸುತ್ತಾರೆ, ಮಕ್ಕಳೇ, ನೀವು ಆತ್ಮ ಅವಿನಾಶಿಯಾಗಿದ್ದೀರಿ. ಕೇವಲ ಪಾವನ ಮತ್ತು ಪತಿತ ಆಗುತ್ತೀರಿ. ಆತ್ಮವು ಸಣ್ಣದು ದೊಡ್ಡದು ಎಂದು ಇರುವುದಿಲ್ಲ. ಪರಮಾತ್ಮನನ್ನು ಬಾಬಾ ಎಂದು ಕರೆಯುತ್ತಾರೆ. ನೀವು ಸನ್ಯಾಸಿಗಳನ್ನು ಪವಿತ್ರರೆಂದು ತಿಳಿದು ತಲೆಬಾಗುತ್ತೀರಿ. ಬಾಬಾ ತಿಳಿಸುತ್ತಾರೆ, ನೀವು ಯಾವ ಗುರುವನ್ನೇ ಮಾಡಿಕೊಂಡರೂ ವಾಸ್ತವದಲ್ಲಿ ಯಾರನ್ನೂ ಗುರುಗಳನ್ನಾಗಿ ಮಾಡಿಕೊಳ್ಳಬಾರದು. ಏಕೆಂದರೆ ಅವರು ನಿಮ್ಮನ್ನು ವಿಧವೆಯರನ್ನಾಗಿ ಮಾಡುತ್ತಾರೆ. ಈಗ ಬಾಬಾ ಬಂದು ನಿಮ್ಮನ್ನು ಇವರ ಸಂಕೋಲೆಗಳಿಂದ ಬಿಡಿಸುತ್ತಾರೆ. ನಿಮ್ಮ ಸಹಪಾಠಿಗಳನ್ನು ಅನಾಥರನ್ನಾಗಿ ಮಾಡುತ್ತಾರೆ. ಮನೆ ಮಾರು ಬಿಟ್ಟು ಹೋಗುತ್ತಾರೆ. ತಂದೆ ಹೋದರೆ ಮನೆಯು ಆಧಾರರಹಿತ ಆಗುತ್ತದೆ. ಯಾರೂ ಸಂಭಾಲನೆ ಮಾಡುವವರಿಲ್ಲ. ನೀವು ಏಕೆ ಜಗಳವಾಡುತ್ತಿದ್ದೀರಿ? ನಿಮಗೆ ಯಾರೂ ಮಾಲೀಕರು ಇಲ್ಲವೇನೋ ಎಂದು ಹೇಳುತ್ತಾರೆ. ಈಗ ಇಡೀ ಜಗತ್ತಿನಲ್ಲಿ ಜಗಳ ಕಲಹವಿದೆ. ಎಲ್ಲರೂ ನಿರ್ಗತಿಕರಾಗಿದ್ದಾರೆ. ಬಾಬಾ ಬಂದು ನಿಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ. ಇಡೀ ರಾಜಧಾನಿಯು ನಿಮಗೆ ಸಿಗುತ್ತದೆ. ಸತ್ಯ ಸಂಪಾದನೆಯಾದಾಗ ಅಸತ್ಯ ಸಂಪಾದನೆಯನ್ನು ಏನು ಮಾಡುವಿರಿ? ಆದ್ದರಿಂದ ಅದನ್ನು ವಿನಿಮಯ ಮಾಡುವುದು ಶೂರತ್ವವಾಗಿದೆ. ಅದನ್ನು ಮಾಡಿ ತೋರಿಸಬೇಕು. ಬಾಬಾ ಹೇಳುತ್ತಾರೆ, ನಾನು ಮಾಡಿ ತೋರಿಸಿದ್ದೇನೆ ಅಲ್ಲವೇ? ನಾವು ಈ ವ್ಯವಹಾರ ಮಾಡಬೇಕು. ಮಕ್ಕಳನ್ನು ನಿಮಿತ್ತ ಮಾಡಿ ಎಲ್ಲವನ್ನೂ ಕೊಟ್ಟರು. ಇದನ್ನು ನೀವೇ ಸಂಭಾಲನೆ ಮಾಡಿರಿ, ಪಾಲನೆ ಮಾಡಿರಿ. ಯಾರು ಬಟ್ಟಿಯಲ್ಲಿ ಇದ್ದರೋ ಅವರಿಗೆ ತಮ್ಮದೆಲ್ಲವನ್ನೂ ಒಪ್ಪಿಸಿದರು. ಶಾಸ್ತ್ರಗಳಲ್ಲಿ ಅಸತ್ಯ ವಿಷಯಗಳನ್ನು ಹೇಳಿದ್ದಾರೆ. ಕೃಷ್ಣನನ್ನು ಪ್ರೀತಿ ಮಾಡುತ್ತಾರೆ. ವೈಕುಂಠದ ರಾಜಕುಮಾರ ಅಲ್ಲಿ ಮತ್ತೆ ಕಂಸ ಜರಾಸಂಧ ಎಲ್ಲಿಂದ ಬರುತ್ತಾರೆ? ಮನುಷ್ಯರು ಎಷ್ಟೊಂದು ಬುದ್ಧಿಹೀನರಾಗಿದ್ದಾರೆ. ಇವರು ದೊಡ್ಡ ತಂದೆ. ನೆನ್ನೆ ಏನಾಗಿದ್ದಾರೆ, ಇಂದು ಏನಾಗಿದ್ದಾರೆ ಎನ್ನುವುದನ್ನು ಬಾಬಾ ಮಕ್ಕಳಿಗೆ ತಿಳಿಸುತ್ತಾರೆ. ಬಾಬಾ ಸತ್ಯ ಹೇಳುತ್ತಾರೆ ಎಂದು ಮಕ್ಕಳಿಗೆ ನಾಚಿಕೆಯಾಗುತ್ತದೆ. ಈಗ ಬಾಬಾ ಬಂದಿದ್ದಾರೆ. ಅವರನ್ನು ನೆನಪು ಮಾಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಪ್ರಜೆಗಳನ್ನು ಸಹ ರೆಡಿ ಮಾಡಿಕೊಳ್ಳಬೇಕು. ಅದಕ್ಕೆ ಬಾಬಾ ಕೇಳುತ್ತಾರೆ, ಯಾರು 2-3 ತಿಂಗಳು ಸೇವೆ ಮಾಡಲು ಸಿದ್ಧರಿದ್ದೀರಿ ಅವರು ತಮ್ಮ ಹೆಸರನ್ನು ತಿಳಿಸಿರಿ. ಶಾರೀರಿಕ ಸಮಾಜ ಸೇವಕರು ಬಹಳ ಜನ ಇದ್ದಾರೆ. ಈಗಂತೂ ಆತ್ಮಿಕ ಸೇವೆ ಮಾಡಬೇಕು. ಯಾರು ಸೇವೆಗೆ ಸಿದ್ಧರಿದ್ದೀರೋ ಅವರು ಬಾಬನಿಗೆ ಪತ್ರ ಬರೆಯಿರಿ. ಅವರಿಗೆ ದೊಡ್ಡ ಸೆಂಟರ್ ತೆರೆಯಲಾಗುವುದು. ಎಷ್ಟೆಷ್ಟು ಅನ್ಯರನ್ನು ನೀವು ನಿಮ್ಮಂತೆಯೇ ಮಾಡಿಕೊಳ್ಳುತ್ತೀರೋ ಅಷ್ಟು ನಿಮ್ಮ ಪ್ರಜೆಗಳು ತಯಾರಾಗುತ್ತಾರೆ. ಕೆಲವರು ಪ್ರತಿಜ್ಞೆ ಮಾಡುತ್ತಾರೆ, ಬಾಬಾ, ನಾವು ನಿಮ್ಮಿಂದ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಈ ರೀತಿ ರಕ್ತದಿಂದಲೂ ಪತ್ರ ಬರೆದುಕೊಡುತ್ತಾರೆ. ಬಾಬಾ ಹೇಳುತ್ತಾರೆ, ಇದು ಯುದ್ಧದ ಮೈದಾನ ಆಗಿದೆ. ನೀವು ತಂದೆಯನ್ನು ನೆನಪು ಮಾಡಿದರೆ ಮಾಯೆ ಬುದ್ಧಿಯ ಯೋಗವನ್ನು ತನ್ನತ್ತ ಸೆಳೆದುಕೊಳ್ಳುತ್ತದೆ. ಬಾಬಾ ಅಂತೂ ಹೇಳುತ್ತಾರೆ, ಶರೀರ ನಿರ್ವಹಣೆಗಾಗಿ ಕೆಲಸ ವ್ಯಾಪಾರಾದಿಗಳನ್ನು ಸಹ ಮಾಡಿರಿ.
ಕೆಲಸ ಕಾರ್ಯಗಳನ್ನು ಮಾಡುತ್ತಾ ವ್ಯಾಪಾರಾದಿಗಳನ್ನು ಮಾಡುತ್ತಾ ಬುದ್ಧಿಯ ಯೋಗವನ್ನು ಅಲ್ಲಿ ಅಂದರೆ ಪರಮಾತ್ಮನಲ್ಲಿ ಜೋಡಿಸಿರಿ. ಹೇಗೆ ಪ್ರಿಯತಮ ಪ್ರಿಯತಮೆಯರು ಒಬ್ಬರಿಗೊಬ್ಬರನ್ನು ನೋಡಿ ಸಂತೋಷ ಪಡುತ್ತಾರೆ. ನೀವು ಬಹಳ ಹಳೆಯ ಪ್ರಿಯತಮೆಯಾಗಿದ್ದೀರಿ. ಭಕ್ತಿ ಮಾರ್ಗದಲ್ಲಿಯೂ ಸಹ ಪೂಜೆ ಮಾಡುತ್ತಾ ಬಂದಿದ್ದೀರಿ, ನೆನಪು ಮಾಡುತ್ತಾ ಇದ್ದೀರಿ. ಆದರೆ ಈಗ ಬಾಬಾ ಹೇಳುತ್ತಾರೆ, ನಾನು ಸಮ್ಮುಖದಲ್ಲಿ ಬಂದಿದ್ದೇನೆ. ಡ್ರಾಮಾದ ಪ್ಲಾನ್ ಅನುಸಾರ ಕಲ್ಪದ ಮೊದಲಿನಂತೆ ನೀವು ಮಕ್ಕಳ ಬಳಿ ಸಾಧಾರಣ ತನುವಿನಲ್ಲಿ ಬಂದಿದ್ದೇನೆ. ಆದ್ದರಿಂದ ಶ್ಯಾಮ ಸುಂದರ ಎನ್ನುತ್ತಾರೆ. ಈಗಲೂ ಸಹ ಅದರ ಚಿಹ್ನೆಗಳಿವೆಯಲ್ಲವೇ? ರಾಮನನ್ನೂ ಸಹ ಏಕೆ ಕಪ್ಪಾಗಿ ತೋರಿಸುತ್ತಾರೆ? ನಾರಾಯಣನನ್ನೂ ಸಹ ಕೆಲವು ಕಡೆ ಬಿಳಿ, ಕೆಲವು ಕಡೆ ಕಪ್ಪು ತೋರಿಸುತ್ತಾರೆ. ಅದರ ಅರ್ಥವನ್ನೂ ಸಹ ಬಾಬಾ ತಿಳಿಸಿದ್ದಾರೆ. ಬೇರೆ ಯಾರ ಬುದ್ಧಿಯಲ್ಲೂ ಈ ವಿಚಾರ ಬರುವುದಿಲ್ಲ. ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ. ಜಗನ್ನಾಥನ ಮಂದಿರದಲ್ಲಿ ಬಹಳ ಒಳ್ಳೆಯ ತಿಳುವಳಿಕೆ ಇದೆ. ದೇವತೆಗಳು ವಾಮ ಮಾರ್ಗಕ್ಕೆ ಹೋಗಿರುವುದನ್ನು ಮೇಲೆ ತೋರಿಸಿದ್ದಾರೆ. ಹಾಗಾಗಿ ಅಲ್ಲಿ ಚಿತ್ರಗಳನ್ನೂ ಸಹ ಕಪ್ಪಾಗಿ ಮಾಡಿದ್ದಾರೆ. ನೀವು ಈಗ ಈ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನೀವು ಈ ಮಾತನ್ನು ತಿಳಿದುಕೊಂಡಿದ್ದೀರಿ. ಕೃಷ್ಣ ಸದಾ ಇರುತ್ತಾನೆ. ಎಲ್ಲಿ ನೋಡಿದರೂ ಅಲ್ಲಿ ಕೃಷ್ಣನೇ ಕೃಷ್ಣ ಎಂದು ತಿಳಿದುಕೊಳ್ಳುತ್ತಾರೆ. ಈಗ ನಿಮ್ಮ ಇಡೀ ಜಗತ್ತನ್ನು ಮರೆತು ನಿಮ್ಮ ಮನೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಿಕೊಳ್ಳಬೇಕು ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಈ ಚಕ್ರವು ಹೇಗೆ ತಿರುಗುತ್ತದೆ? ಕಲ್ಪದ ಆಯುಷ್ಯು ಎಷ್ಟು ಎಂದು ನಿಮಗೆ ಗೊತ್ತಿದೆ. ದೇವಿ ದೇವತೆಗಳಿಗೂ ಇದು ಗೊತ್ತಿಲ್ಲ. ಮನುಷ್ಯರು ಕಲ್ಪದ ಆಯುಷ್ಯನ್ನು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ವೃಕ್ಷದ ಆಯುಷ್ಯು ಇಷ್ಟೊಂದು ದೊಡ್ಡದಾಗಿರುವುದಿಲ್ಲ. ಆಲದ ಮರದ ಆಯುಷ್ಯು ಅತಿ ದೊಡ್ಡದಾಗಿರುತ್ತದೆ. ಬೇಹದ್ದಿನ ಬಾಬಾ ನಮಗೆ ಓದಿಸುತ್ತಿದ್ದಾರೆ. ಮಕ್ಕಳಿಗೆ ಖುಷಿ ಇರಬೇಕು. ನಮ್ಮ ಆತ್ಮವನ್ನು ಶುದ್ಧ ಮಾಡು ಎಂದು ಅಗಸನನ್ನು ಅಂದರೆ ಪರಮಾತ್ಮನನ್ನು ಕರೆದಿದ್ದಾರೆ. ಇದರಿಂದ ಮತ್ತೆ ಶರೀರವೂ ಶುದ್ಧವಾದದ್ದು ದೊರಕುತ್ತದೆ. ಇಡೀ ವಿಶ್ವವನ್ನೇ ಎಷ್ಟೊಂದು ಶುದ್ಧ ಮಾಡುತ್ತಾರೆ. ಇವರು ಆತ್ಮಿಕ ಅಗಸ ಆಗಿದ್ದಾರೆ. ವಕೀಲರೂ ಸಹ ಆಗಿದ್ದಾರೆ. ಅಕ್ಕಸಾಲಿಗರೂ ಸಹ ಆಗಿದ್ದಾರೆ. ಎಲ್ಲವೂ ತಂದೆ ಆಗಿದ್ದಾರೆ. ನೀವೇ ತಂದೆ ತಾಯಿ ಬಂಧು ಆಗಿದ್ದೀರಿ ಎಂದು ಗಾಯನವಿದೆ. 21 ಜನ್ಮಗಳಿಗೆ ಎಷ್ಟೊಂದು ಸುಖ ಕೊಡುತ್ತಾರೆ. ಉಳಿದವರೆಲ್ಲ ದುಃಖವನ್ನೇ ಕೊಡುತ್ತಾರೆ. ನಂಬರ್ 1 ಕಾಮಕಟಾರಿ ಆಗಿದೆ. ಹಣ ಇತ್ಯಾದಿಗಳನ್ನು ಕಸಿದುಕೊಂಡು ಕೊಂದು ಬಿಡುತ್ತಾರೆ. ಹಣಕ್ಕಾಗಿ ಎಷ್ಟು ಹೊಡೆದಾಟ ನಡೆಯುತ್ತದೆ. ಬಾಬಾ ಅಂತೂ ನಿಮಗೆ 21 ಜನ್ಮಗಳಿಗಾಗಿ ನಿಮ್ಮ ಜೋಳಿಗೆಯನ್ನು ತುಂಬುತ್ತಾರೆ. ಅಲ್ಲಿ ಕಾದಾಟ ಹೊಡೆದಾಟ ಇರುವುದಿಲ್ಲ. ಆದರೆ ತಂದೆ ಕೊಡುವ ಆಸ್ತಿಯನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಆಗುವುದಿಲ್ಲ. ಬುದ್ಧಿಯಲ್ಲಿ ಬರುತ್ತದೆ ಅಲ್ಲವೇ? ಇಷ್ಟೊಂದು ಖುಷಿ ಸಹ ಇರಬೇಕು. ನಾವು ಶ್ರೀಮತದ ಅನುಸಾರ ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆ. ನಿಮ್ಮನ್ನೇ ನೀವು ಕೇಳಿಕೊಳ್ಳಿರಿ, ನಾವು ಏನಾಗುತ್ತೇವೆ? ನಿಮ್ಮ ಸ್ಥಿತಿಯಿಂದ ನಿಮ್ಮ ಪದವಿಯನ್ನು ನೀವು ತಿಳಿದುಕೊಳ್ಳಬಹುದು. ನಂತರ ಅರ್ಥ ಮಾಡಿಕೊಂಡು ಪುರುಷಾರ್ಥ ಮಾಡಬೇಕು. ಮಕ್ಕಳಿಗೆ ಬಾಬಾ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಮಕ್ಕಳು ಹೇಳುತ್ತಾರೆ, ಬಾಬಾ ಇರುವವರೆಗೂ ಬಾಬನ ನೆರಳಿನಡಿಯಲ್ಲಿ ಇರುತ್ತೇವೆ. ನೀವೆಲ್ಲ ಬಾಬನ ನೆರಳಿನಡಿಯಲ್ಲಿ ಇದ್ದೀರಿ. ಈ ನೆರಳೇ ಬಾಬನ ನೆರಳು, ಎಲ್ಲಕ್ಕಿಂತಲೂ ಶ್ರೇಷ್ಠ. ಅಲ್ಲಿ ದೇವತೆಗಳ ನೆರಳಿನಲ್ಲಿ ಇರುತ್ತೀರಿ. ಅದು ಮನುಷ್ಯರ ನೆರಳು, ಇದು ಈಶ್ವರಿಯ ನೆರಳು. ನಾವು ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ನಿಮಗೆ ಗೊತ್ತಿದೆ. ಬಾಯಿಯಲ್ಲಿ ಚಿನ್ನದ ಚಮಚ. ಈಗ ಇನ್ನೂ ಕರ್ಮಾತೀತ ಸ್ಥಿತಿ ಆಗಿಲ್ಲ. ನಾವು ಈಗಲೇ ಹೋಗಿ ಎಂದು ಹೇಳುತ್ತೇವೆ ಏನು? ಈಗ ನಾವು ಈಶ್ವರಿಯ ಪರಿವಾರದಲ್ಲಿ ಕುಳಿತಿದ್ದೇವೆ ಎಂದು ನಿಮಗೆ ಗೊತ್ತಿದೆ.
ಅದು ಕಲಿಯುಗಿ ಅಸುರಿ ಪರಿವಾರ. ಅವರ ನೆರಳಿನಲ್ಲಿ ಕೆಳಗೆ ಕುಳಿತಿದ್ದೇವೆ. ನೀವು ಪುರುಷೋತ್ತಮ ಸಂಗಮಯುಗಿ ಈಶ್ವರಿಯ ಪರಿವಾರದವರು ಈಶ್ವರಿಯ ನೆರಳಿನಡಿಯಲ್ಲಿ ಕುಳಿತಿದ್ದೀರಿ. ಒಬ್ಬರನ್ನೇ ನೆನಪು ಮಾಡಬೇಕು, ಅವರೇ ಎಲ್ಲರ ದೋಣಿಯನ್ನು ದಡ ಸೇರಿಸುತ್ತಾರೆ. ಈ ನೆರಳು ಎಲ್ಲಕ್ಕಿಂತ ಶ್ರೇಷ್ಠ. ಇಷ್ಟು ಪಕ್ಕಾ ನಿಶ್ಚಯ ಇರಬೇಕು. ಅದು ದೈವಿ ನೆರಳು. ಅದಕ್ಕಿಂತಲೂ ಈ ಬ್ರಾಹ್ಮಣರ ನೆರಳು ಉತ್ತಮ. ಆದ್ದರಿಂದ ಇಲ್ಲಿ ಎಲ್ಲರೂ ಬರುತ್ತಾರೆ. ಆದರೂ ಎಲ್ಲರೂ ಇಲ್ಲಿಯೇ ಬಂದು ಇರುವುದಿಲ್ಲ. ಮನೆಗಳನ್ನು ನಿರ್ಮಾಣ ಮಾಡುತ್ತಾರಾದರೂ ಇದೆಲ್ಲ ಬಿದ್ದು ಹೋಗುತ್ತದೆ ಎನ್ನುವುದು ಬುದ್ಧಿಯಲ್ಲಿ ಇದೆ. ಆಗ್ರಾದಲ್ಲಿ ರಾಧಾಸ್ವಾಮಿಯವರ ಮನೆ ಇಂದಿಗೂ ನಿರ್ಮಾಣವಾಗುತ್ತಲೇ ಇದೆ. ಸರ್ಕಾರದ ಬಳಿ ಹಣವಿದೆ. ಹಾಗಾಗಿ ಸೇತುವೆ, ಡ್ಯಾಮ್ ಇತ್ಯಾದಿಗಳನ್ನು ಬಹಳ ನಿರ್ಮಾಣ ಮಾಡುತ್ತಾರೆ. ನೀವು ಮಕ್ಕಳಿಗೂ ಗೊತ್ತಿದೆ, ಇನ್ನು ಕೆಲವು ವರ್ಷಗಳಲ್ಲಿ ಎಲ್ಲವೂ ವಿನಾಶವಾಗಲಿದೆ. ಹೊಸ ಹೊಸ ಆವಿಷ್ಕಾರಗಳನ್ನು ಹೊರಗಿನಿಂದ ಭಾರತವಾಸಿಗಳು ಕಲಿಯುತ್ತಿದ್ದಾರೆ. ಅವರು ಮತ್ತೆ ಇಲ್ಲಿಗೆ ಬರಲೇಬೇಕಾಗುತ್ತದೆ ಅಲ್ಲವೇ? ನಿಮ್ಮ ಸಂದೇಶ ಎಲ್ಲರಿಗೂ ಸಿಗುತ್ತದೆ. ಮತ್ತೆ ಕೇಳುತ್ತಾರೆ, ಹೋ ಪ್ರಭು ನಿನ್ನ ಲೀಲೆ, ಹೋ ಪ್ರಭು ನಿನ್ನ ಮಾಯೆ ಎಂದು ಹೇಳುವುದಿಲ್ಲ. ಪ್ರಜೆಗಳು ಸಹ 84 ಜನ್ಮಗಳ ಚಕ್ರವನ್ನು ಅರ್ಥ ಮಾಡಿಕೊಂಡೇ ಹೋಗುತ್ತಾರೆ ಅಲ್ಲವೇ? ಮಕ್ಕಳು ಹೇಗೆ ಕಲ್ಪದ ಮೊದಲು ಸೇವೆ ಮಾಡಿದ್ದೀರೋ ಹಾಗೆ ಮಾಡುತ್ತಾ ಇರುತ್ತಾರೆ, ಪ್ರಯತ್ನ ಮಾಡುತ್ತಾ ಇರುತ್ತಾರೆ. ಇತರೆ ಭಾಷೆಗಳವರು ಸಹ ಬರುತ್ತಾರೆ. ನೀವು ಎಷ್ಟು ಸೇವೆಯ ಒಳಗೆ ಹೋಗುತ್ತೀರೋ ಅಷ್ಟು ಸೇವೆಗೆ ಆಹ್ವಾನ ದೊರಕುತ್ತಾ ಹೋಗುತ್ತದೆ. ಕೆಲವರು ಸಂಕೇತದಿಂದಲೇ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಪ್ರಾರಂಭದಲ್ಲಿ ಸಂಕೇತದಿಂದಲೇ ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಈಗ ಸೇವೆಯಲ್ಲಿ ತೊಡಗಿದ್ದೀರಿ. ವಾಸ್ತವದಲ್ಲಿ ಸಂಪೂರ್ಣ ಜ್ಞಾನವೇ ಸಂಕೇತದಲ್ಲಿದೆ. ಸ್ಥಾಪನೆ, ವಿನಾಶ, ಪಾಲನೆ ಇದು ಸಂಪೂರ್ಣವಾಗಿ ಸಾಮಾನ್ಯ ಮಾತು. ವಿನಾಶವಾಗುತ್ತದೆ ಎಂದರೆ ಅವಶ್ಯವಾಗಿ ಸ್ಥಾಪನೆಯು ಆಗಲೇಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ಆನಂದಮಯಿ ಮಾತೆಯೂ ಸಹ ಭಗವಂತನು ಅವಶ್ಯವಾಗಿ ಯಾವುದಾದರೂ ಒಂದು ಸಾಕಾರ ರೂಪದಲ್ಲಿ ಇರಬೇಕು ಎಂದು ಹೇಳುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ, ಯಾರು ಮೊದಲು ಬರುತ್ತಾರೆ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ನಾನು ಅವರ ಬಹಳ ಜನ್ಮಗಳ ಕೊನೆಯ ಜನ್ಮದ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ಬಾಬಾ ಹೇಳುತ್ತಾರೆ. ಇದು ಹೊಸ ಈಶ್ವರಿಯ ಜನ್ಮ. ನೀವು ಎಷ್ಟೊಂದು ಬುದ್ಧಿವಂತರು ಆಗುತ್ತೀರಿ. ಈ ಲಕ್ಷ್ಮೀನಾರಾಯಣರು ಸಹ ಇದೇ ಜ್ಞಾನದಿಂದ ಆಗಿದ್ದು ಅಲ್ಲವೇ? ಇವರೂ ಸಹ ಜ್ಞಾನದಿಂದ ಈ ಪದವಿಯನ್ನು ಪಡೆದುಕೊಂಡರು. ಮತ್ತೆ ಅವರಿಗೆ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ. ನೀವು ಬ್ರಾಹ್ಮಣರ ಹೊರತು ಈ ಜ್ಞಾನ ಅನ್ಯ ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ. ನಾವು ಪುರುಷೋತ್ತಮ ಸಂಗಮಯುಗಿ ಬ್ರಹ್ಮಮುಖ ವಂಶಾವಳಿಯವರು. ನೀವು ಬ್ರಾಹ್ಮಣರಿಗೂ ಸಹ ತಿಳಿಸಬಹುದು. ಅಜ್ಮೀರ್ನಲ್ಲಿ ಬ್ರಾಹ್ಮಣರು ಬಹಳ ಸಿಗುತ್ತಾರೆ. ಅಲ್ಲಿ ಇರುವುದೇ ಬ್ರಾಹ್ಮಣರು. ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳಿಗೂ ಸಹ ಆಸಕ್ತಿ ಇರುತ್ತದೆ. ಸಮಯ ಸ್ವಲ್ಪವೇ ಇದೆ ಎಂದು ಸೂಕ್ಷ್ಮ ಬುದ್ಧಿಯುಳ್ಳ ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಹಾಗಾಗಿ ನಾವೇಕೆ ಉಳಿದ ಸಮಯವನ್ನು ನೆನಪಿನ ಯಾತ್ರೆಗೆ ಕೊಡಬಾರದು? ಈ ಜ್ಞಾನವನ್ನು ಬೇಹದ್ದಿನ ತಂದೆ ಓದಿಸುತ್ತಾರೆ ಅಂದ ಮೇಲೆ ನಾವೇಕೆ ಇದನ್ನು ಓದಬಾರದು? ಸೂಕ್ಷ್ಮ ಬುದ್ಧಿಯುಳ್ಳ ಮಕ್ಕಳು ಅನ್ಯರಿಗೆ ಚೆನ್ನಾಗಿ ತಿಳಿಸಬಹುದು. ನಾವು ಬ್ರಹ್ಮಮುಖ ವಂಶಾವಳಿಯವರು ಪವಿತ್ರರಾಗುತ್ತೇವೆ. ನಮ್ಮ ಆತ್ಮವು ಬಾಬನ ನೆನಪಿನಿಂದ ಶುದ್ಧವಾಗುತ್ತದೆ. ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಹೋಗುತ್ತೇವೆ. ಪವಿತ್ರ ಜಗತ್ತನ್ನು ಸ್ವರ್ಗ ಎನ್ನಲಾಗುತ್ತದೆ. ಬಾಬಾ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗುತ್ತೀರಿ. ನಿಮ್ಮ ಬಳಿ ಯೋಗದ ಬಲವಿದ್ದರೆ ಆಗ ಯಾರಿಗಾದರೂ ಜ್ಞಾನದ ಬಾಣ ತಾಗಬಹುದು. ಮಕ್ಕಳೇ, ಆತ್ಮಗಳು ಈ ಕರ್ಮೇಂದ್ರಿಯಗಳ ಮೂಲಕ ಓದುತ್ತಿದ್ದೀರಿ ಎಂದು ಬಾಬಾ ತಿಳಿಸುತ್ತಾರೆ.
ಮಕ್ಕಳು ಪ್ರತಿ 5,000 ವರ್ಷಗಳ ನಂತರ ಓದಲು ಬರುತ್ತಾರೆ. ಕಲ್ಪದ ಮೊದಲು ಯಾವ ಮಕ್ಕಳು ಬಂದಿದ್ದರೋ ಅವರೇ ಓದಲು ಬರುತ್ತಾರೆ. ಯಾರು ಬ್ರಾಹ್ಮಣರಾಗುತ್ತಾರೋ ಅವರೇ ಮತ್ತೆ ದೇವತೆ ಆಗುತ್ತಾರೆ. ನೀವು ಪ್ರವೃತ್ತಿ ಮಾರ್ಗದವರು, ಅವರು ನಿವೃತ್ತಿ ಮಾರ್ಗದವರು. ಮತ್ತೆ ನೀವು ನಿವೃತ್ತಿ ಮಾರ್ಗದವರ ಅನುಯಾಯಿಯಾಗಲು ಹೇಗೆ ಸಾಧ್ಯ? ಪವಿತ್ರರಾಗಬೇಕು ಎಂದು ಬಾಬಾ ತಿಳಿಸುತ್ತಾರೆ. ಇದನ್ನು ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ. ಮದುವೆ ಎಂದರೆ ವಿಕಾರಕ್ಕೆ ಹೋಗುವುದು ಆಗಿದೆ ಎಂದು ಅವರು ಹೇಳುತ್ತಾರೆ. ಇಲ್ಲಿ ಬಾಬಾ ತಿಳಿಸುತ್ತಾರೆ, ಇದಕ್ಕೆ ಬಹಳ ಸ್ಪರ್ಧೆ ಇದೆ. ಪವಿತ್ರರಾಗಿ ಪವಿತ್ರ ಜಗತ್ತಿನ ಇಡೀ ವಿಶ್ವದ 21 ಜನ್ಮಗಳಿಗೆ ಮಾಲೀಕರಾಗುತ್ತೀರಿ. ಇದರಲ್ಲಿ ನಷ್ಟವೇನಿದೆ? ಬಾಬಾ ತಿಳಿಸುತ್ತಾರೆ, ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ. ಈಗ ಮದುವೆಯಾದರೂ ಚಿಂತೆ ಇಲ್ಲ, ಪವಿತ್ರರಾಗಿರಿ, ಆಗ ವಿಶ್ವದ ಮಾಲೀಕರಾಗುತ್ತೀರಿ. ಇದು ಬಹಳ ಚೆನ್ನಾಗಿದೆ ಅಲ್ಲವೇ? ಆದ್ದರಿಂದಲೇ ಗಂಧರ್ವ ವಿವಾಹವನ್ನು ಹಾಡಲಾಗಿದೆ. ನೀವು ಫರಿಸ್ತಾ ಆಗುತ್ತೀರಿ. ಪವಿತ್ರರನ್ನು ಮಾತ್ರ ಫರಿಸ್ತಾ ಎನ್ನಲಾಗುತ್ತದೆ. ಪತಿತರನ್ನು ಫರಿಸ್ತಾ ಎಂದು ಹೇಳಲು ಸಾಧ್ಯವಿಲ್ಲ. ಬಾಬಾ ತಿಳಿಸುವುದು ಬಹಳ ಇದೆ. ಪವಿತ್ರರನ್ನು ಮಾತ್ರ ಎಲ್ಲರೂ ಇಷ್ಟಪಡುತ್ತಾರೆ. ಆದ್ದರಿಂದಲೇ ಪವಿತ್ರರ ಮುಂದೆ ಅಪವಿತ್ರರು ಹೋಗಿ ತಲೆಬಾಗಿಸುತ್ತಾರೆ. ಹಾಗಾಗಿ ಏಕೆ ಪವಿತ್ರರಾಗಬಾರದು? ಅಲ್ಲಿ ಎಲ್ಲರೂ ಪವಿತ್ರರೇ ಇರುತ್ತಾರೆ. ಆದ್ದರಿಂದ ಅಲ್ಲಿ ಯಾರೂ ಎಂದಿಗೂ ತಲೆಬಾಗಿಸುವುದಿಲ್ಲ. ಇಬ್ಬರೂ ಪವಿತ್ರರೇ. ಲಕ್ಷ್ಮಿ ನಾರಾಯಣನ ಮುಂದೆ ತಲೆಬಾಗಿಸುತ್ತಾಳೆ ಏನು? ಇಲ್ಲ. ಇಲ್ಲಿ ಪವಿತ್ರ ಅಪವಿತ್ರ ಇಬ್ಬರೂ ಇದ್ದಾರೆ. ಎಲ್ಲಿಂದಲಾದರೂ ಸನ್ಯಾಸಿ ಹಾದು ಹೋಗುವುದನ್ನು ಯಾರಾದರೂ ನೋಡಿದರೆ ಅವರಿಗೆ ಕೈ ಜೋಡಿಸಲೇಬೇಕು. ಕೆಲವರು ದಾರಿಯಲ್ಲಿಯೇ ಕಾಲುಗಳಿಗೆ ಬೀಳುತ್ತಾರೆ. ಅಂತಹ ಭಕ್ತರೂ ಇರುತ್ತಾರೆ. ಸನ್ಯಾಸಿಗಳ ಬಟ್ಟೆ ಹಾಕಿದ ಗುರುವನ್ನು ನೋಡಿದರೆ ತಲೆಬಾಗಿಸುತ್ತಾರೆ. ಈಗ ಅವರಿಗೆ ನೀವು ಬಹಳಷ್ಟು ತಿನ್ನಿಸುವಿರಿ, ಕುಡಿಸುವಿರಿ, ಆದರೆ ಲಾಭವೇನೂ ಆಗುವುದಿಲ್ಲ ಎಂದು ಬಾಬಾ ತಿಳಿಸುತ್ತಾರೆ. ಹೇಗೆ ಜೇಡಗಳು ಇರುತ್ತವೆಯೋ ಹಾಗೆ ಅವು ಗುಂಪು ಗುಂಪಾಗಿ ಹೊರಡುತ್ತವೆ. ಅವು ಇಡೀ ಬೆಳೆಯನ್ನೇ ಹಾಳು ಮಾಡುತ್ತವೆ. ಇವರೂ ಸಹ ಎಷ್ಟೊಂದು ಗುಂಪು ಗುಂಪು ಸನ್ಯಾಸಿಗಳು ಇದ್ದಾರೆ. ಇವರ ಕಾಲಿಗೂ ಸಹ ಬೀಳುತ್ತಾರೆ. ಅವರಿಗೆ ಊಟವನ್ನು ಕೊಡುತ್ತಾರೆ. ಅದರಿಂದ ಏನೂ ಪ್ರಾಪ್ತಿಯಿಲ್ಲ. ಬಹಳ ಸನ್ಯಾಸಿಗಳ ರೂಪದಲ್ಲಿ ದರೋಡೆಕೋರರೂ ಇರುತ್ತಾರೆ. ಪೊಲೀಸರನ್ನೂ ಸಹ ಸನ್ಯಾಸಿ ರೂಪದಲ್ಲಿ ಬಿಟ್ಟಿರುತ್ತಾರೆ. ಅವರು ವಿಚಾರಣೆ ಮಾಡುತ್ತಾ ಇರುತ್ತಾರೆ. ವೇಷ ಬದಲಾಯಿಸಿದರೆ ಮುಖದ ರೂಪವೂ ಬದಲಾಗುತ್ತದೆ. ಬಹುರೂಪಿ ಆಗುತ್ತಾರೆ. ಅನೇಕ ವೇಷಗಳನ್ನು ಧಾರಣೆ ಮಾಡುತ್ತಾರೆ. ನಂತರ ಅಂಗಡಿಯವರು ಬೇರೆಯವರು ಇವರು ಯಾರು ಎಂದು ತಿಳಿದುಕೊಳ್ಳುತ್ತಾರೆ. ಇವರು ಬಹುರೂಪಿ ಬಂದಿದ್ದಾರೆ ಎಂದು ಹೇಳುತ್ತಾರೆ. ಭಿಕ್ಷೆ ತೆಗೆದುಕೊಳ್ಳುವುದಕ್ಕೆ ಇದು ಒಂದು ರೀತಿ. ಬಾಬನಿಗೂ ಸಹ ಬಹುರೂಪಿ ಎನ್ನುತ್ತಾರೆ ಅಲ್ಲವೇ? ಮನುಷ್ಯರಿಗೆ ಏನು ಬರುತ್ತದೆಯೋ ಅದನ್ನೇ ಹೇಳುತ್ತಾರೆ. ಅರ್ಥವನ್ನು ತಿಳಿದುಕೊಂಡಿಲ್ಲ. ಎಷ್ಟು ಅನರ್ಥವಾಗಿದೆ. ಆದರೂ ಇದು ರಾವಣನ ರಾಜ್ಯ ಆಗಿದೆ ಅಲ್ಲವೇ? ಪಾಂಡವ ಮತ್ತು ಕೌರವ ಎನ್ನುತ್ತಾರೆ. ಪಾಂಡವರು ಎಂದರೆ ಮಾರ್ಗದರ್ಶಕರು. ನೀವು ಆತ್ಮಿಕ, ಅವರು ಶಾರೀರಿಕ ಮಾರ್ಗದರ್ಶಕರು. ಗೀತೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಪಾಂಡವರು ಎಂದು ಯಾರಿಗೆ ಹೇಳಲಾಗುತ್ತದೆ? ಮಾರ್ಗದರ್ಶಕರಲ್ಲಿಯೂ ಆತ್ಮಿಕ ಮತ್ತು ಶಾರೀರಿಕ 2 ಪ್ರಕಾರದವರು ಇರುತ್ತಾರೆ. ನೀವು ಆತ್ಮಿಕ ಮಾರ್ಗದರ್ಶಕರ ಯಾತ್ರೆಯೇ ಆತ್ಮಿಕ ಆಗಿದೆ. ರಾತ್ರಿ ಹಗಲಿನಷ್ಟು ವ್ಯತ್ಯಾಸವಿದೆ. ಅವರು ಕೆಳಗೆ ಹೋಗುತ್ತಾರೆ, ನೀವು ಮೇಲೆ ಹೋಗುತ್ತೀರಿ. ನಿಮ್ಮದು ನೆನಪಿನ ಯಾತ್ರೆ, ಅವರದ್ದು ಕಾಲಿನ ಯಾತ್ರೆ. ಪರಮಾತ್ಮ ಎಲ್ಲ ಆತ್ಮರುಗಳನ್ನು ಕರೆದುಕೊಂಡು ಹೋಗುತ್ತಾರೆ. ಅವರಂತೂ 4 ದಿಕ್ಕುಗಳಲ್ಲಿಯೂ ಅಲೆದಾಡುತ್ತಾ ಇರುತ್ತಾರೆ. ಅವರು ಯಾರೂ ಮನೆಗೆ ಅಂದರೆ ಪರಮಧಾಮಕ್ಕೆ ತಲುಪಲು ಆಗುವುದಿಲ್ಲ.
ನೀವು ಆತ್ಮಿಕ ನೆನಪಿನ ಯಾತ್ರೆಯಿಂದಲೇ ಮನೆಗೆ ತಲುಪುತ್ತೀರಿ. ಈಗ ನೀವು ನೆನಪಿನ ಯಾತ್ರೆಯನ್ನು ಕಲಿಯುತ್ತಿದ್ದೀರಿ ಮತ್ತು ಸೃಷ್ಟಿ ಚಕ್ರದ ಜ್ಞಾನವು ಬುದ್ಧಿಯಲ್ಲಿ ಇದೆ. ಇದನ್ನು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ಇವರು ಒಬ್ಬರೇ ಬಾಬಾ. ಅಂತಹ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅವರನ್ನು ಎಷ್ಟು ಡೈವೋರ್ಸ್ ಕೊಡುತ್ತಾರೆ. ಮಾಯೆ ಎಷ್ಟು ಜೋರಾಗಿ ಇದೆ ಎಂದರೆ ಎಂತೆಂತಹ ದೊಡ್ಡ ಸ್ಥಾನದಲ್ಲಿ ಇರುವವರು ಯಾರನ್ನು ನಂಬರ್ 1 ನಂಬರ್ 2 ಎಂದು ತಿಳಿದುಕೊಂಡಿದ್ದರೋ ಅವರು ಈಗ ಇಲ್ಲ. ಇದು ಸಹ ಡ್ರಾಮಾದಲ್ಲಿ ನೋಂದಣಿಯಾಗಿದೆ. ಕೆಲವರು ಹೇಳುತ್ತಾರೆ, ಬಾಬಾ ನಾವು ಜ್ಞಾನಕ್ಕೆ ತಡವಾಗಿ ಬಂದಿದ್ದೇವೆ. ಬಾಬಾ ಹೇಳುತ್ತಾರೆ, ಅಹೋ ಸೌಭಾಗ್ಯ, ಮೊದಲು ಬಂದಿದ್ದರೆ ಅದ್ಭುತ ಎಂದರೆ ಕೆಲವರು ಓಡಿ ಹೋಗುತ್ತಾರೆ. ಈಗಂತೂ ನಾನು ರಹಸ್ಯದ ಮಾತುಗಳನ್ನು ತಿಳಿಸುತ್ತೇನೆ, ಹಾಗಾಗಿ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ಪರಿಪಕ್ವ ಸ್ಥಿತಿಯಲ್ಲಿ ಇದ್ದು ನೀವು ಯಾರಿಗಾದರೂ ತಿಳಿಸಬಹುದು. ಪ್ರಾರಂಭಕ್ಕೂ ಹಾಗೂ ಈಗ ಇರುವುದಕ್ಕೂ ವ್ಯತ್ಯಾಸ ಎಷ್ಟಿದೆ ನೋಡಿರಿ. ಈಗ ಇಂದಿರಾಳಿಗೂ ಹೆಸರುವಾಸಿ ಸನ್ಯಾಸಿ ಇತ್ಯಾದಿಗಳಿಗೂ ಸಹ ನೀವು ಜ್ಞಾನ ತಿಳಿಸಬಹುದು. ಮಕ್ಕಳು ಬಹಳ ಬುದ್ಧಿವಂತರು ಆಗಿದ್ದಾರೆ. ಜ್ಞಾನಕ್ಕೆ ತಡವಾಗಿ ಬಂದಿದ್ದೀರಿ ಎಂದರೆ ಫೇಲ್ ಆಗುತ್ತೀರಿ ಎಂದಲ್ಲ. ಶಾಲೆಯಲ್ಲಿಯೂ ಸಹ ಕೆಲವು ವಿದ್ಯಾರ್ಥಿಗಳು ತಡವಾಗಿ ಬಂದು ಕುಳಿತುಕೊಳ್ಳುತ್ತಾರೆ ಮತ್ತು ಗ್ಯಾಲಪ್ ಮಾಡಿ ಪಾಸಾಗುತ್ತಾರೆ. ಬಾಬಾ ಸಹ ನೋಡುತ್ತಾರೆ, ತಡವಾಗಿ ಬಂದವರು ಬಹಳ ಚುರುಕಾಗುತ್ತಾರೆ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರವಾಗಿದೆ. ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲ ಅಂದರೆ ಭಗವಂತನ ಪ್ರಯತ್ನಗಳೇನು ಮಾಡುವೆವು. ಭಗವಂತ ಅಂತೂ ಎಲ್ಲರ ಅದೃಷ್ಟವನ್ನು ರೂಪಿಸುತ್ತಾರೆ. ರಾಜಧಾನಿಯಲ್ಲಿ ಎಲ್ಲ ಪ್ರಕಾರದವರು ಇರುತ್ತಾರೆ. ಬೇಹದ್ದಿನ ಬಾಬಾನ ಮೂಲಕ ಬೇಹದ್ದಿನ ಶಿಕ್ಷಣ ಇದೆ. ಹಾಗಾಗಿ ಅಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು. ಮಕ್ಕಳು ಪುರುಷಾರ್ಥ ಮಾಡುವುದೇ ಇಲ್ಲ. ಕೆಲವರಿಗೆ ಶರೀರದ ಮೇಲೆ, ಕೆಲವರಿಗೆ ಮಕ್ಕಳ ಮೇಲೆ ಮೋಹವಿದೆ ಎಂದು ಅನಿಸುತ್ತದೆ. ನಿಮ್ಮಲ್ಲಿ ಬಹಳ ಮೋಹ ಇದೆ ಎಂದು ಶಿವಬಾಬಾ ತಕ್ಷಣ ಹೇಳುತ್ತಾರೆ. ಕೋತಿಗಳಾದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಆಗುವುದಿಲ್ಲ. ಭಗವಂತನು ಕೊಟ್ಟಿದ್ದಾನೆ ಎಂದು ಹೇಳುತ್ತಾರೆ. ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ. ಅಲ್ಲಿ ಎಂದಿಗೂ ಭಿಕ್ಷೆ ಕೇಳುವುದಿಲ್ಲ. ಭಗವಂತನು ಕೊಟ್ಟಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾರೆ. ಮತ್ತೆ ಭಗವಂತನೇ ತೆಗೆದುಕೊಳ್ಳುತ್ತಾನೆ ಎಂದರೆ ದುಃಖವೇಕೆ? ಎಲ್ಲವನ್ನೂ ಕೊಡಬೇಕು ಅಲ್ಲವೇ? ನಿಮಿತ್ತರಾಗಿ ಸಂಭಾಲನೆ ಮಾಡಿರಿ. ನಿಮಿತ್ತರು ಮೋಹ ಇಟ್ಟುಕೊಳ್ಳುವುದಿಲ್ಲ. ಒಳ್ಳೆಯದು. ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರ ಪ್ರತಿಯಾಗಿ ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ ಮತ್ತು ಗುಡ್ ಮಾರ್ನಿಂಗ್. ವರದಾನ: ಕುಲದೀಪಕರಾಗಿರಿ. ನೀವು ಮಕ್ಕಳು ಬ್ರಾಹ್ಮಣ ಕುಲದ ದೀಪಕರು. ಈ ಸ್ಮೃತಿ ಸದಾ ಇರುತ್ತದೆಯೇ? ಕುಲದ ದೀಪಕ ಎಂದರೆ ಸದಾ ತನ್ನ ಸ್ಮೃತಿಯ ಜ್ಯೋತಿಯಿಂದ ಬ್ರಾಹ್ಮಣ ಕುಲದ ಹೆಸರನ್ನು ಬೆಳಗಿಸುವವರು. ಹಾಗಾದರೆ ಸದಾ ನಿಮ್ಮ ಸ್ಮೃತಿಯ ಜ್ಯೋತಿಯು ಬೆಳಗುತ್ತಾ ಇರುತ್ತದೆಯೇ? ಆರಿ ಹೋಗುವುದಿಲ್ಲವೇ? ಅಖಂಡ ಜ್ಯೋತಿ ಎಂದರೆ ಎಂದು ನಂದಿ ಹೋಗದಿರುವುದು. ನಿಮ್ಮ ಜಡಚಿತ್ರಗಳ ಮುಂದೆಯೂ ಸಹ ಅಖಂಡ ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಚೈತನ್ಯ ಅಖಂಡ ಜ್ಯೋತಿಯೇ ಇದರ ಸ್ಮಾರಕವಾಗಿದೆ. ಹಾಗಾದರೆ ಚೈತನ್ಯ ದೀಪವು ಹಾರಿ ಹೋಗಲು ಸಾಧ್ಯವೇ? ಅಂತಹ ಜ್ಯೋತಿಯ ಸಂಕೇತವೆಂದರೆ ಸದಾ ಸ್ಮೃತಿ ಸ್ವರೂಪ ಮತ್ತು ಸಮರ್ಥ ಸ್ವರೂಪ. ಒಳ್ಳೆಯದು. ಓಂ ನಮಃ ಶಿವಾಯ.